ಎಪಿಸೋಡ್ 2. ನೀವಿಲ್ಯಾಗಿದ್ದೀರಾ? ನೀವು ನಿಮ್ಮ ಡ್ರೆಸ್ ಕೊಳೆ ಆಗಿದೆ ಅಂತ ನನ್ನ ಬಟ್ಟೆ ಈಸ್ಕೊಂಡು ಹಾಕೋವರೆಗೂ ಬಿಟ್ಟಿಲ್ಲ ಅಂತ ಹೇಳ್ದ. ಹರ್ಷದ್ ಮಾತು ಕೇಳಿ ಹೀನಾಗೆ ಭಯ ಆಯಿತು. ಆಗ ಅವನು ಹೇಳ್ದ, ತಪ್ಪು ತಿಳ್ಕೊಬೇಡಿ, ನಾನು ಏನು ನೋಡಿಲ್ಲ, ಬಟ್ಟೆನ ನಿನ್ನ ಮೇಲೆ ಹಾಕ್ದೆ, ನಿನ್ನ ಪರ್ಸ್ನಲ್ ಬಟ್ಟೆನ ರಿಮೂವ್ ಮಾಡಲಿಲ್ಲ ಅಂತ. ಆಗ ಅವಳಿಗೆ, ಅಲ್ವಾ ನಾನು ಸೇಫ್ ಆಗಿದ್ದೇನೆ ಅಂತ ನೋಡ್ಕೊಂಡಾಗ ನನ್ನ ಪರ್ಸ್ನಲ್ ಡ್ರೆಸ್ ಏನು ರಿಮೂವ್ ಆಗಿಲ್ಲ ಅಂತ ಸಮಾಧಾನ ಮಾಡ್ಕೊಂಡ್ಳು. ಹರ್ಷದ್ ಒಬ್ಬ ಜೆಂಟಲ್ಮನ್. ಅವನ ಫ್ಯಾಮಿಲಿ ಅವನಿಗೆ ಒಳ್ಳೆ ಸಂಸ್ಕಾರ ಕೊಟ್ಟು ಬೆಳೆಸಿದ್ರು. ಅದಕ್ಕೆ ಹೀನಾ ಇಷ್ಟು ಅಸಹಾಯಕ ಪರಿಸ್ಥಿತಿಯಲ್ಲೂ ಸೇಫ್ ಆಗಿದ್ಲು. ಇನ್ನು ಹರ್ಷದ್ ಪಕ್ಕಾ ಸಿಂಗಲ್. ಅವನು ಅವಳ ಡ್ರೀಮ್ ಗರ್ಲ್ನ ಹುಡುಕ್ತಾ ಇದ್ದ. ಆದರೆ ಅವಳು ಸಿಕ್ಕಿರ್ಲಿಲ್ಲ. ಬಟ್ ಅವಳಿಗೆ ಅಂತ ಒಂದು ಸ್ಪೆಷಲ್ ಪ್ಲೇಸ್ನ ಅವನ ಹಾರ್ಟಲ್ಲಿ ಕೊಟ್ಟಿದ್ದ. ಹೀನಾ ಅವಳ ಯೋಚನೆಯಿಂದ ಆಚೆ ಬಂದು, ಸರಿ ನೀನಿಲ್ಲಿ ಯಾಕಿದ್ಯಾ ಅಂತ ಕೇಳಿದ್ಲು. ಅವನು, ನೀನ್ ಥರ ಹುಡುಗಿರು ಕೋತಿ ನೋಡಿ ಕೆಳಗೆ ಬಿದ್ದರೆ ಕಾಪಾಡೋಣ ಅಂತ ಇದ್ದೀನಿ ಅಂತ ಹೇಳ್ದ. ಅವಳು, ಎಂಥ ಮನುಷ್ಯ ಇವನು, ಇಷ್ಟು ಫ್ಲರ್ಟ್ ಮಾಡ್ತಾನೆ ಅಂತ ಮನ್ಸಲ್ಲಿ ಬೈಕೊಂಡು, ಸಾಕು ನೀನು ಕಾಮಿಡಿ ಅಂತ ನಗ್ತಾ ಹೇಳಿದ್ಲು. ಹರ್ಷದ್ ತನ್ನ ಹುಡುಗಿನ ಹುಡುಕ್ತಾ ಇದ್ರು, ಬೇರೆ ಹುಡುಗಿರಿಗೆ ಲೈನ್ ಹಾಕೋದು ಬಿಡ್ತಾ ಇರಲಿಲ್ಲ. ಅವನು ಲೈಫನ್ನು ಖುಷಿಯಿಂದ ಕಳಿಬೇಕಂತ ಬಿಂದಾಸ್ ಆಗಿ ಬದುಕ್ತಾ ಇದ್ದ. ಎಲ್ಲ ಹುಡುಗರು ಅಷ್ಟೇ ಅಲ್ವಾ, ತನ್ನ ಹುಡುಗಿ ಇದ್ರು ಇನ್ನೊಂದು ಹುಡುಗಿನ ನೋಡೋದು ಬಿಡಲ್ಲ. ಹಾಗೆ ಅವನು ಫ್ಲರ್ಟ್ ಮಾಡೋದು ಸಾಮಾನ್ಯವಾಗಿತ್ತು. ಹುಡುಗಿಯರನ್ನ ರೇಗಿಸೋದು ಅಂದರೆ ಇಷ್ಟ, ಅವನ ಹಾಬಿ ಅಂತಾನೆ ಹೇಳ್ಬೋದು. ಇದರಲ್ಲಿ ಒಂದು ವಿಷಯ ಗಮನಿಸ್ಬೇಕು, ಅದೇನಂದ್ರೆ ಹರ್ಷದ್ ಹಾಗೂ ಹೀನಾ ಹೋಗು ಬಾ ಅಂತ ಮಾತಾಡ್ತಾ ಇದ್ರು. ಇದನ್ನ ಇಬ್ರು ಗಮನಿಸಿದ್ರು. ಆಗ ಹರ್ಷದ್ ಹೇಳ್ದ, ನೀನು ತಾನು ಅಂತ ಯಾಕೆ ಕರಿತೀಯ, ಹೋಗಿ ಬನ್ನಿ ಅಂತ ಕರಿಬೇಕು ತಾನೆ, ನಾನೇನಾಗ್ಬೇಕು ನಿನ್ಗೆ ಅಂತ ಕೇಳ್ದ. ಆಗ ಮನ್ಸಿನಲ್ಲಿ, ಹೌದಲ್ವಾ, ನಾವೇನು ನೀನು ನಾನು ಅಂತ ಮಾತಾಡ್ತಾ ಇದ್ದೀವಿ, ನಾವೇನಾಗಬೇಕು ಅಂತ ಮನಸ್ಸಲ್ಲೇ ಅಂದ್ಕೊಂಡು ಬಾಯಿ ತೆಗೆದು ಮಾತಾಡಿದ್ಲು. ನೀನು ತಾನೇ ಶುರು ಮಾಡಿದ್ದು ನೀನು ನಾನು ಅಂತ, ಅದರಲ್ಲೇನು, ನನಗೆ ಕರಿತೀನಿ, ನಿನಗೇನಾದರೂ ಕಷ್ಟನಾ, ಇಲ್ಲ ಕಿವಿ ಮುಚ್ಕೊ ಅಂತ ಮಾತಾಡಿದ್ಲು. ತನ್ನ ಈಗೂ ಬಿಟ್ಟು ಕೊಡದೆ ಮಾತಾಡಿದ್ಲು. ರೆಸ್ಪೆಕ್ಟ್ ಕೊಡು ಅಂತ ಹೇಳಿ ನಾನು ನಿನಗೆ ಏನು ಬೇಕಾದ್ರೂ ಮಾಡಬಹುದು ಅಂತ ಕಣ್ಣು ಹೊಡೆದು ವಜ್ರಮುನಿ ರೀತಿಯಲ್ಲಿ ತುಟಿ ಸವರ್ಕೊಂಡ. ಏನೋ ಇದೇ ಮಾತನ್ನು ಬೇರೆಯವ್ರ ಬಾಯಿಂದ ಕೇಳಿದ್ರೆ ಅವ್ರ ಕತೆನೇ ಬೇರೆ ಇರ್ತಿತ್ತು. ಅವಳ ಕೈ ಕಾಲು ಚೆನ್ನಾಗಿರ್ತಿತ್ತು, ಹೊಡಿಯೋದಕ್ಕೆ ಅಥವಾ ಜನರನ್ನ ಸೇರಿಸಿ ಗುಂಪು ಕಟ್ಟಿ ಆ ಹುಡುಗನಿಗೆ ಸರಿಯಾಗಿ ಹೊಡಿತಿದ್ಲು. ಆದರೆ ಅವಳ ಪರಿಸ್ಥಿತಿಯೇ ಬೇರೆ ಆಗಿದೆ. ಈಗ ದಟ್ಟ ಕಾಡು, ಒಬ್ಬನೇ ಹುಡುಗ, ಕೈ ಕಾಲು ಮುರಿದುಕೊಂಡಿದ್ಲು. ಈಗ ಈ ಮಾತು ಕೇಳಿ ಸುಮ್ಮನೆ ಇರಬೇಕಾಯ್ತು. ಆದರೆ ಮನಸ್ಸಿನಲ್ಲಿ ತಡ್ಕೊಳಕ್ಕಾಗದಷ್ಟು ಕೋಪ ಇಟ್ಕೊಂಡು ಸುಮ್ಮನೆ ಕೂತಿದ್ಲು. ಅದನ್ನ ನೋಡಿ ಹೀನಾ, ಲೋಫರ್ ನನ್ನ ಮಗನೆ, ಏನೋ ಒಳ್ಳೆ ಹ್ಯಾಂಡ್ಸಮ್ ಹುಡುಗ ಅಂದ್ಕೊಂಡ್ರೆ ಒಳ್ಳೆ ರಾಕ್ಷಸ ರೀತಿ ಆಡ್ತಾನೆ, ಈಗ ಏನು ಮಾಡಲಿ ಅಂತ ಮನಸ್ಸಲ್ಲಿ ಕಾರ್ಯವಾಸಿ ಕತ್ತೆ ಕಾಲಿಡಬೇಕು. ಅಯ್ಯೋ ಸರಿ ಆಯಿತು, ಸಾರಿ, ನಿಮ್ಮನ್ನ ನೀನು ಅಂತ ಕರೆಯೋದಿಲ್ಲ ಅಂತ ಹೇಳಿದ್ಲು. ಹರ್ಷದ್ ಮನ್ಸಿನಲ್ಲಿ ನಕ್ಕು, ಪಾಪ ಒಳ್ಳೆ ಹುಡುಗಿ, ತುಂಬ ಗೋಳಾಡಿಸ್ಕೊಂಡೆ ಅಂತ ಮನ್ಸಿನಲ್ಲಿ ಹೇಳ್ಕೊಂಡು, ಇನ್ನೂ ಒಂದು ಸ್ವಲ್ಪ ಆಟ ಆಡ್ಸೋಣ ಅಂತ, ಸರಿ ಆಯಿತು, ರೆಸ್ಪೆಕ್ಟ್ ಕಡಿಮೆ ಆಗಬಾರ್ದು, ಇಲ್ಲ ಅಂದರೆ ನೀನು ಸೇಫಾಗಿ ಮನೆಗೆ ಹೋಗಲ್ಲ ಅಂತ ಒಳ್ಳೆ ವಜ್ರಮುನಿ ರೀತಿಯಲ್ಲಿ ಹೇಳ್ದ. ಹೀನಾ ಮನಸ್ಸಿನಲ್ಲಿ, ಮಗನೇ ನೀನೇನಾದರೂ ನಾನು ನಮ್ಮೂರಿಗೆ ಹೋದಾಗ ಸಿಗು, ಮಾಡ್ತೀನಿ, ಯಾವುದ್ರಲ್ಲಿ ಹೊಡಿತೀನಿ ನನಗೆ ಗೊತ್ತಿಲ್ಲ ಅಂತ ಬೈಕೊಂಡು ಸುಮ್ಮನೆ ಆದ್ಲು. ಮಹಾರಾಜರೇ, ನಾನು ನಿಮ್ಗೊಂದು ಪ್ರಶ್ನೆ ಕೇಳಿದೆ, ಅದಕ್ಕೆ ಉತ್ತರ ನೀಡಿಲ್ಲ ಅಂತ ವ್ಯಂಗ್ಯವಾಗಿ ಹೇಳೋ ಹಾಗೆ ರೆಸ್ಪೆಕ್ಟ್ ಕೊಟ್ಲು. ಅದನ್ನ ಕೇಳಿದ ಹರ್ಷದ್, ಇಷ್ಟೊಂದು ಮರ್ಯಾದೆ ಕೊಡ್ತಾ ಇದೆಯಾ, ಇದು ಜಾಸ್ತಿ ಆಯಿತು, ಕಡಿಮೆ ಮಾಡ್ಕೊ ಅಂತ ಹೇಳ್ದ. ನೀವೇ ಅಲ್ವಾ ಹೇಳಿದ್ದು ರೆಸ್ಪೆಕ್ಟ್ ಕೊಡು ಅಂತ, ನಾನು ಕೊಟ್ರೆ ಈಗ ನನ್ನೆನ್ನೇ ಜಾಸ್ತಿ ಮರ್ಯಾದೆ ಆಯಿತು ಅಂತ ಹೇಳ್ತೀರಾ, ನಾನೇನು ಮಾಡಲಿ ಈಗ, ಇದ್ರ ಬದಲು ನಾನು ಹೋಗಬಾರ್ದು ಅಲ್ವಾ ಅಂದೆ. ನಿನ್ನ ವಯಸ್ಸು ಇಷ್ಟು ಆಗಿರ್ಬೋದು, ನನಗಿಂತ 1-2 ವರ್ಷ ಜಾಸ್ತಿ ಇಲ್ಲ ಕಡಿಮೆ ಇರಬಹುದು, ಅದರಲ್ಲಿ ಏನು ತಪ್ಪು, ನಾನು ಹೋಗು ಬಾ ಅಂತಾನೆ ಕರೆಯೋದು, ಸರಿನಾ, ಅಡ್ಜಸ್ಟ್ ಮಾಡ್ಕೊ, ಏನೂ ಆಗಲ್ಲ ಅಂತ ವ್ಯಂಗ್ಯವಾಗಿ ಮರ್ಯಾದೆ ಕೊಟ್ಲು. ಅತಿ ಆಯಿತು ನಿನಗೆ, ಹೇಳು, ನಿನಗೆ ಜಾಸ್ತಿ ಆಯ್ತಲ್ವಾ ಅಂತ ಕೇಳ್ದ. ಅವಳಿಗೆ ಒಂಥರ ಫೀಲ್ ಆಯಿತು, ನಾನು ಎಲ್ಲಿ ಬಂದೆ, ಯಾರಿವನು, ನಿನ್ನ ಹತ್ರ ಯಾಕೆ ಥರ ಮಾತು ಕೇಳಬೇಕು ಅಂತ ಅವನಿಗೆ ಹೇಳಿ ಸುಮ್ಮನೆ ಆದ್ಲು. ಅವಳ ಮಾತನ್ನೇ ಕೇಳಿ
ಅಪ್ಪ ಪಾಪ ಎಂತ್ಕೊಂಡು ಅವನು ಮನ್ಸಿನಲ್ಲೇ ನಂದು ಅತಿ ಆಯ್ತು ಅಂತ ಸುಮ್ಮನೆ ಆದ. ಅವರಿಬ್ಬರ ಮಧ್ಯೆ ಒಂದ್ ರೀತಿ ಮೌನ ತುಂಬಿಕೊಂಡು ಗುಡಿಸ್ಲಿನಲ್ಲಿ ಶಾಂತ ವಾತಾವರಣವಾಗಿ ಪರಿವರ್ತನೆ ಆಯ್ತು. ಸುಮಾರು ಸಂಜೆ 7 ಗಂಟೆಯಿಂದ 10 ಗಂಟೆವರೆಗೂ ಅವರಿಬ್ಬರ ನಡುವೆ ಯಾವ ಮಾತುಕತೆಯೂ ನಡೀಲಿಲ್ಲ. ಆದ್ರೆ ಹೀನಾಗೆ ಹೊಟ್ಟೆ ಹಸಿಯೋದಕ್ಕೆ ಆರಂಭಿಸ್ತು. ಬೆಟ್ಟದಿಂದ ಬಿದ್ದಾಗ ಊಟ ಮಾಡಿದ್ಲು ಹೊರತು ಅದನ್ ಬಿಟ್ರೆ ಹಣ್ಣುಗಳನ್ನೇ ತಿಂದಿದ್ಲು. ಅದು ಅವಳಿಗೆ ಸಾಕಾಗ್ಲಿಲ್ಲ. ಅವಳ ಹೊಟ್ಟೆ ಸದ್ದು ಮಾಡೋದಕ್ಕೆ ಶುರು ಮಾಡ್ತು. ಅವಳು ಅಯ್ಯೋ ಈಗ ಏನ್ ಮಾಡ್ಲಿ, ಹೊಟ್ಟೆ ತುಂಬಾ ಹಸುವಾಗ್ತಾ ಇದೆ ಅಂತ ಹೇಳ್ಕೊಂಡು ಹೊಟ್ಟೆ ಹಿಡ್ಕೊಂಡ್ಲು. ಅವಳು ಹೊಟ್ಟೆಯಲ್ಲಿ ಆಗ್ತಿದ್ದ ಸದ್ದು ಮಾಡೋದಕ್ಕೆ ಅಥವಾ ಹರ್ಷದ್ ಕಿವಿಗೆ ಕೇಳಿಸ್ತು. ಈಗ ತಾನೇ ಅಷ್ಟೊಂದು ಹಣ್ಣು ತಿಂದ್ಲು, ಆಗ್ಲೇ ಇಷ್ಟು ಹಸುವಾಗ್ತಿದೆ ಅವಳಿಗೆ. ಇವಳನ್ನ ಮದ್ವೆ ಆಗೋವನ್ ಕತೆ ಅಷ್ಟೇ. ನನಗೆ ಒಂದೇ ಒಂದು ಹಣ್ಣು ಕೊಟ್ಲು, ನಿನ್ನವನ್ ಕತೆ ಹೊಟ್ಟೆಗೆ ತಣ್ಣೀರ್ ಪಟ್ಟೆ ಅಂತ ಅಂದ್ಕೊಂಡು ನಗ್ತಾ ಅವಳ ಬಳಿ ಹೋದ. ಆಗ ಅವಳು ಕೋಪದಲ್ಲಿ ಏನ್ ಬೇಕು, ಯಾಕೆ ಬಂದೆ ಅಂತ ಕೇಳಿದ್ಲು. ನನಗೇನಾದ್ರೂ ಮಾಡ್ಬೇಕು ಅಂತ ಇದೆಯಾ ಏನು? ಏನು ಮಾಡಕ್ ಬಿಡಲ್ಲ ನಿನಗೆ, ನಾನ್ ಸತ್ರು ಪರವಾಗಿಲ್ಲ ಅಂತ ಹೇಳಿ ಮುಖನ ಬೇರೆ ಕಡೆ ತಿರುಗಿಸಿದ್ಲು. ಹರ್ಷ ಜೋರಾಗಿ ನಗ್ತಾ ನೀನು ನನ್ನ ಕೈಯಲ್ಲಿ ಮುಟ್ಟಿಸ್ಕೊಳ್ಳೋ ಅಂತಹ ಸುಂದ್ರಿ ಏನಲ್ಲ, ನಾನ್ ನಿನ್ಗೇನು ಮಾಡಲ್ಲ. ನಿನಗೇನಾದ್ರೂ ಮಾಡೋದಿದ್ರೆ ಇಷ್ಟೊತ್ತು ಬೇಕಾಗಿರ್ಲಿಲ್ಲ. ಹೀನಾ, ಮತ್ತೆ ಯಾಕೆ ಬಂದಿರೋದು ನೀವು? ಸುಮ್ನೆ ಹೋಗಿ ಇಲ್ಲಿಂದ ಅಂತ ಹೇಳಿದ್ಲು. ನಿನ್ ಹೊಟ್ಟೆ ತುಂಬಾ ಸದ್ ಮಾಡ್ತಿದೆ, ನಾನೇ ನಿದ್ದೆ ಬರ್ತಿಲ್ಲ, ಅದಕ್ಕೆ ಸುಮ್ನೆ ಇರೋದಕ್ಕೆ ಹೇಳು ಅಂತ ಹೇಳಿ ಆಗ ನಾನು ಹೋಗಿ ಮಲಗ್ತೀನಿ, ಸರಿನಾ? ಅದ್ ನನ್ ಮಾತ್ ಕೇಳುತ್ತೆ ನೋಡು, ನೀನ್ ಹೇಳ್ತಿದ್ದಾಗೆ ಸುಮ್ನೆ ಆಗ್ಬಿಡತ್ತೆ. ನಿನ್ ಕೆಲ್ಸ ನೀನ್ ನೋಡ್ಕೊ ಅಂದ್ಲು. ಸರಿ ಆಯ್ತು, ಏನ್ ತಿಂತ್ಯಾ ಅಂತ ಕೇಳ್ದ. ಅವಳಿಗೆ ಕೋಪ ಎಷ್ಟಿದ್ರು ಅವಳಿಗೆ ಮೊದ್ಲು ಹೊಟ್ಟೆ ಪೂಜೆ ಆಗ್ಬೇಕಿತ್ತು. ಅವಳು ಬೇಗ ಬೇಗ ನೀನ್ ತಂದ್ಕೊಟ್ಟಿದ್ದಲ್ಲ ಆ ಹಣ್ಣು, ಅದನ್ನ ತಂದ್ಕೊಡು, ತುಂಬಾ ಹಸುವು ಅಂತ ಹೇಳಿದ್ಲು. ನಂತರ ಕೈಯಲ್ಲಿದ್ದ ವಾಚ್ ನೋಡಿ, ಈಗ ಸಂಜೆ ಟೈಮು, ಎಲ್ಲಿ ಹೋಗ್ತ್ಯಾ? ಎಲ್ಗೂ ಹೋಗ್ಬೇಡ, ಬೆಳಿಗ್ಗೆ ಏನಾದ್ರೂ ತಿಂದ್ರೆ ಆಯ್ತು ಅಂತ ಹೇಳಿ ಸುಮ್ನೆ ಕೂತ್ಕೊಂಡ್ಲು. ಇವಳಿಗೆ ಮಾತೆ ಬಂಡವಾಳ. 7ರಿಂದ 10ರವರೆಗೆ ಸುಮ್ನೆ ಒಬ್ಳೆ ಕೂತು ಬೇಸರವಾಗಿತ್ತು. ಈಗ ಅವನೇ ಮಾತಾಡ್ಸಿದ್ರಿಂದ ಮಾತನಾಡೋದಕ್ಕೆ ಶುರು ಮಾಡ್ಕೊಂಡ್ಲು. ನೀನು ನಾನು ಹೇಳಿದ ಪ್ರಶ್ನೆಗೆ ಉತ್ತರನೂ ಹೇಳಲಿಲ್ಲ. ಯಾಕೆ, ನಾನೇನ್ ಮಾಡಿದ್ದು ನಿನ್ಗೆ? ಯಾವ ಊರು ನಿಂದು? ಇಲ್ಲಿ ಹೇಗ್ ಬಂದೆ? ನೀನ್ ಇಲ್ಲಿ ಏನ್ ಮಾಡ್ತಿದ್ಯಾ ಅಂತ ಒಂದ್ರ ಮೇಲೊಂದು ಪ್ರಶ್ನೆ ಕೇಳಿ ಸ್ಟಾರ್ಟ್ ಮಾಡಿದ್ಲು. ಹರ್ಷದ್ಗೂ ಸಹ ಸುಮಾರು 3 ದಿನಗಳಿಂದ ಯಾರು ಅವನ ಹತ್ರ ಮಾತನಾಡುವವರು ಇಲ್ಲದೆ ಬಹಳ ಬೇಸರವಾಗಿತ್ತು. ಈಗ ಇವಳ ಜೊತೆ ಮಾತನಾಡೋದಕ್ಕೆ ಶುರು ಮಾಡ್ದ. ನನ್ನ ಹೆಸರು ಹರ್ಷದ್, ನನಗೆ ಫೋಟೋಗ್ರಫಿಯ ಹುಚ್ಚು. ಅದಕ್ಕೆ ಫೋಟೋ ತೆಗಿಯೋದಕ್ಕೆ ಬಂದು ದಾರಿ ತಪ್ಪಿ ಬಂದು ಮತ್ತೆ ಹಿಂದಿರುಗಿ ಹೋಗೋದಕ್ಕೆ ತಿಳಿತಾನೇ ಇಲ್ಲ. ಸುಮ್ಮನೆ ಕಾಡನ್ನು ನೋಡಿ ದಾರಿಯನ್ನು ಹುಡುಕ್ತಾ ಇಲ್ಲೇ 1-2 ತಿಂಗಳಿರೋಣ, ಕಾಡಿನ ಬಗ್ಗೆ ಸಂಪೂರ್ಣ ತಿಳ್ಕೊಂಡ್ರಂದ್ರೂ ಹೋಗೋಣ, ಇಲ್ಲೇ ಉಳ್ಕೊಂಡಿರುವೆ. ಹೊಟ್ಟೆಗೆ ಬೇಕಾದಷ್ಟು ಹಣ್ಣುಗಳು ಸಿಗ್ತಿವೆ, ನನ್ನ ಬಳಿ ಕ್ಯಾಮ್ರಾ ಪುಸ್ತಕಗಳಿವೆ. ಅದಕ್ಕೆ ಈ ಕಾಡಿನ ಕುರಿತಾಗಿ ಇಂಟ್ರೆಸ್ಟಿಂಗ್ ವಿಷಯಗಳನ್ನ ಬರಿಬೇಕು ಅಂತ ಇಲ್ಲೇ ಉಳಿತಿದ್ದೀನಿ ಅಂತ ಹೇಳ್ದ. ನನಗೆ ಊರು ತುಂಬಾ ಬೇಸರ ಆಗಿದೆ. ರೋಡು, ಬಸ್ಸು, ಕಾರು, ಒಳ್ಳೆ ಗಾಳಿ ಇಲ್ಲ, ವಾತಾವರಣ ಇಲ್ಲ, ಅದೇ ಜನರ ಮುಖಗಳು, ಕೆಟ್ಟ ಮನಸ್ಸುಗಳು ನೋಡಿ ನೋಡಿ ಸಾಕಾಗಿದೆ. ಏನಾದ್ರೂ ಬದಲಾವಣೆ ಬೇಕು ನನಗೆ ಅಂತ ಅಂದ್ಕೊಂಡು ಇಲ್ಲೇ ಉಳ್ಕೊಂಡಿದ್ದೀನಿ. 3 ದಿನ ಆಯ್ತು. ನಿನ್ನ ರೀತಿ ಮಾತನಾಡುವವರು ನನಗೆ ಎಲ್ಲೂ ಸಿಕ್ಕಿಲ್ಲ. ಈಗ ನನ್ನ ಬೇಸರ ಕಳೆಯೋದಕ್ಕೆ ನೀನ್ ಸಿಕ್ಕಿದ್ಯಾ ಅಂದ. ಆಗ ಹೀನಾ, ಹೌದಾ, ಹಾಗಾದ್ರೆ ನಿನ್ಗೆ ಈ ಕಾಡಿನ ಬಗ್ಗೆ ಗೊತ್ತು, ಸ್ವಲ್ಪನಾದ್ರೂ ತಿಳಿದಿದೆ ಅಲ್ವಾ? ಹಾಗಾದ್ರೆ ಹಣ್ಣಿನ ಗಿಡಗಳು ಎಲ್ಲಿದೆ ಅಂತ ಗೊತ್ತಿರ್ತದೆ, ಅಲ್ಲಿಗೆ ಹೋಗೋಣವಾ ಅಂತ ಕೇಳಿದ್ಲು. ಅವನ ಮನ್ಸಲ್ಲಿ ತುಂಬಾ ಹಸುವಾಗಿರ್ಬೇಕು. ನನ್ಗೂ ಅಷ್ಟಾಗಿ ಕಾಡು ತಿಳಿದಿಲ್ಲ, ಆದ್ರೂ ಪರವಾಗಿಲ್ಲ, ಇವಳಿಗಾಗಿ ಅಂತೂ ಹಣ್ಣು ತಂದು ಕೊಡೋಣ ಎಂದ್ಕೊಂಡು, ಹೌದು ನನಗೆ ಸ್ವಲ್ಪ ಗೊತ್ತು, ನಿನಗೆ ತಂದು ಕೊಡ್ತೀನಿ ಅಂತ ಹೇಳ್ದ. ಅವಳು ಖುಷಿಯಿಂದ ತುಂಬಾ ಧನ್ಯವಾದ ಅಂತ ಹೇಳಿದ್ಲು. ಸರಿ, ನೀನ್ ಇಲ್ಲೇ ಇರು, ನಾನು ಹಣ್ಣು ತಂದು ಕೊಡ್ತೀನಿ ಅಂತ ಹೇಳಿ ಹೊರಗೆ ಹೋಗೋದಕ್ಕೆ ಶುರು ಮಾಡ್ದ. ಆಗ ಅವಳಿಗೆ ಏನನ್ನಿಸ್ತು, ನಾನು ಬರ್ತೀನಿ ಅಂತ ಅವನ ಬಳಿ ಓಡ್ ಹೋಗಿ ಕಾಲ್ ಜಾರಿ ಅವನ್ ಕೈ ಹಿಡ್ಕೊಂಡ್ಲು. ನಂತರ ಪರವಾಗಿಲ್ಲ, ನೀನ್ ಇಲ್ಲೇ ಇರು ಅಂತ ಹೇಳಿ ಹೊರಟ. ಆದ್ರೆ ಅವಳು ಸರಿ ಅಂತ ಹೇಳಿ ಅವನು ಹೋದ್ಮೇಲೆ ಅವನ ಹಿಂದೆನೆ ಹೊರಟ್ಲು. ತರ್ಲೆ ನಮ್ ಹೀನಾ. ಅವನು
ಅವನಿಗೆ ತಿಳಿದ ಹಾಗೆ ಹೀನಾ ಹರ್ಷದ್ ಹಿಂದೆ ಹೋಗಿ ಏನಾದರೂ ತೊಂದರೆ ಮಾಡ್ಕೊಳ್ತಾಳೋ ಇಲ್ಲ ಅವನ ಬಳಿ ಅವನಿಗೆ ತಿಳಿದ ಜೊತೆ ಸೇರ್ತಾಳೋ ನೋಡಬೇಕು. ಇವರಿಬ್ಬರು ಪ್ರೇಮ ಕತೆ ಮುಂದುವರಿಯುತ್ತೆ ನೆಕ್ಸ್ಟ್ ಎಪಿಸೋಡ್ ಜೊತೆ. ಸೊ ಪ್ರೀತಿ, ಲವ್, ಪ್ಯಾರ್ ಈ ಒಂದು ಕಥೆಯನ್ನ ಕೇಳೋದನ್ನ ಮರಿಬೇಡಿ. ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಲವ್ ಯು ಆಲ್, ಬಾಯ್.